ಗೈಸ್ ನಮ್ಮ ಸ್ಕೂಟಿಲಿ ಯಾವುದೋ ಒಂದು ಪಾರ್ಟ್ ವರ್ಕ್ ಆಗ್ತಿಲ್ಲ. ಅದು ನೀನು ಯಾವ ಪಾರ್ಟ್ ಅಂತ ಹೇಳಿದ್ರೆ ಅವಾಗ ನಾನು ಕಾಲೇಜಿಗೆ ಬಿಡ್ತೀನಿ. ಸರಿ ಆಯ್ತು, ಹೇಳು. ಇಲ್ಲ, ಯಾವುದೋ ನಿಜವಲ್ಲೂ ಯಾವುದೋ ಒಂದು ಪಾರ್ಟ್ ವರ್ಕ್ ಆಯ್ತಿಲ್ಲ. ಏನು ಏನದು ಇದು ಹತ್ತಿರಕ್ಕೆ ಬಂದೆ ಸುಮ್ಮನೆ ಅದೇ ಹೇಳು. ಆರನ್ನು ವರ್ಕ್ ಆಯ್ತಾಯ್ತು ಅನ್ಸುತ್ತೆ. ಎಲ್ಲ ಹೊಡಿ ಆರನ್ನು. ಓ ಗನು ಆರು ವರ್ಕ್ ಆಯ್ತು, ನಡ್ಕೊಂಡು ಹೋಗು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಈಗ ನಮ್ಮ ಗಾನವಿನೀಗ ಕಾಲೇಜಿಗೆ ಬಿಡ್ತಿದ್ದೀನಿ. ಜೊತೆಗೆ ಗಾನವಿನ ಕಾಲೇಜಿಗೆ ಬಿಟ್ಟು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗೋಣ ಗೈಸ್. ನಮ್ಮ ಅಣ್ಣ ಮತ್ತು ನಾವು ಅಪ್ಪ ಮಾಡಿಸ್ತಾರಲ್ಲ ಹೇರ್ ಕಟ್ಟು. ನಮ್ಮ ಅಪ್ಪನ ಪರಿಚಯ, ಅಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಹತ್ರನೇ ಹೋಗಿ ಹೇರ್ ಕಟ್ ಮಾಡಿಸ್ತೀನಿ. ಸರಿ, ಬಾಯ್ ಬಾಯ್. ತಿಂಡಿ ಸಿರೋಣ ಆಯ್ತಾ? ತಿಂಡಿ ಸೇಮ್ ಅಪ್ಪಂಗೆ ಹೆಂಗ್ ಮಾಡ್ತೀರಿ ಸಿರೋಣ ಹಂಗೆ ಮಾಡ್ತಾಯಿತ್ತು. ಕಟಿಂಗ್ ಚೆನ್ನಾಗಿ ಬಂದೈತಾ? ಸೇಮ್ ಪಪ್ಪಂಗೆ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ ಅಂದೆ. ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ಇವಾಗ ಚೆನ್ನಾಗಿ ಕಾಣ್ತೇವೆ. ಅದೇ ಜಾಸ್ತಿ ಉದ್ರಲ್ಲ, ಕಮ್ಮಿ ಇದ್ರೆ ಜಾಸ್ತಿ ಉದ್ರಲ್ಲ. ಹೌದು. ಕಟಿಂಗ್ ನೋಡು ಇಲ್ಲಿ ಶುಭಾ, ನೋಡಿಲ್ಲ ಕಟಿಂಗ್ ಯಾರು ಕಾಣ್ತಾ ಇತ್ತು. ಗೈಸ್ ಕಟ್ಟಿಂಗ್ ಹೆಂಗ್ ಬಂತು ಕಮೆಂಟ್ ಮಾಡಿ. ಇವಾಗಲೇ ನೋಡಬೇಡಿ, ತಡೀರಿ ಗೈಸ್. ಅಂದರೆ ತಲೆಗೆಲ್ಲ ಎಣ್ಣೆ, ಮಕ್ಕ ಎಲ್ಲ ಎಣ್ಣೆ ಆಗೈತೆ, ಚಿಡ್. ಅಂದರೆ ಆಮೇಲೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಆಮೇಲೆ ಕಮೆಂಟ್ ಮಾಡಿ ಅಂತಿರೋದು. ಹಂಗೆ ಇವಾಗ ತೋರಿಸ್ಲೇಬೇಡ, ಯಾಕೆ ಏನಾಗಲ್ಲ, ಬಾರಮ್ಮ. ಗೈಸ್ ನಾವು ಅಪ್ಪ ಶೆಡ್ಡಿಂದ ಈಗ ಇತ್ತಾಗಿದ್ರು ನೋಡಿ ಇಲ್ಲಿ ವಿಜಯ್ ಸೂಪರ್. ಸುಮಾರು ದಿನ ಆಯ್ತಲ್ಲ. ಇಷ್ಟು ದಿನ ನಾವು ಅಪ್ಪಂದು RX ನೀವು ನೋಡ್ತಿದ್ರಿ. ಇವಾಗ ವಿಜಯ್ ಸೂಪರ್ ಇಟ್ಕೊಂಡವ್ರು. ಈ ವಿಜಯ್ ಸೂಪರ್ ಸ್ಟಾರ್ಟ್ ಮಾಡಕ್ಕೆ ನೋಡಿದ್ರು ಯಾಕೋ ಸ್ಟಾರ್ಟೇ ಆಗಲಿಲ್ಲ. ಹಳೆ ಗಾಡಿ ಅಂದರೆ ಆದರೆ RX ಹಿಂಗೆ ಯಾವತ್ತೂ ಆಗಿಲ್ಲ ಅಲ್ವಾ? ಅದಕ್ಕೆ ಹೇಳ ಜಪಾನ್ ಇಂಜಿನ್ ಅಂತ. ಕಟ್ಟಿಂಗ್ ಸೂಪರ್ ಆಗಿದೆ ಜಿ, ಸೂಪರ್ ಆಗಿದೆ. 10ಗೆ 10 ಕೊಡ್ಬೋದು. 10ಗೆ 9 ಅಲ್ಲ, 9.5 ಅಲ್ಲ, 10. ಸೂಪರ್ ಆಗೈತೆ. ಇದು ಮೀಸೆ ಗೀಸೆ ಎಲ್ಲ. ಹೌದಾ? ಗೈಸ್ ನಾವು ಅಪ್ಪ ಈಗ ಹಠಕ್ಕೆ ಬಿದ್ದವ್ರೀಗ ವಿಜಯ್ ಸೂಪರ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಈಗ ಸ್ವಲ್ಪ ದಿನದಿಂದ ಸ್ಟಾರ್ಟ್ ಮಾಡಿದಾಗಲೆಲ್ಲ ಸ್ಟಾರ್ಟ್ ಆಗೋದು, ಒಂದು 2 ಕಿಕ್ಕಿಗೆ ಸ್ಟಾರ್ಟ್ ಆಗೋದು. ಆದರೆ ನನ್ನ ಮಗಂದು ಇವಾಗ ಹಿಂಗೆ ಆಟ ಆಡಿಸ್ತೈತೆ. ಇವಾಗ ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಜೊತೆಗೆ ನಮ್ಮಪ್ಪ ಇನ್ನೂ ಇದು ವಿಜಯ್ ಸೂಪರ್ನ ಇನ್ನೂ ಬಿಟ್ಟಿಲ್ಲ. ಈಗ ಸ್ಟಾರ್ಟ್ ಆಗೋದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೊಡ್ತಿತ್ತು, ಅದೇ ಹಿಂಗೆ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಸ್ವಲ್ಪ ವೀಲ್ ಹತ್ರ ಸ್ವಲ್ಪ ಅಲ್ಲಾಡ್ತಿತ್ತು, ಹ್ಯಾಂಡಲ್ ಸ್ವಲ್ಪ ಲೂಸ್ ಆಗಿತ್ತು. ಅದನ್ನೀಗ ಟೈಟ್ ಮಾಡೋಕ್ಕೆ ನೋಡಿ ಇಲ್ಲಿ ಈ ಫುಲ್ಲು ಹೆಡ್ಲೈಟಿಂದು ಇದು ಎಲ್ಲ ಫುಲ್ ಓಪನ್ ಮಾಡಿ ಈಗ ಟೈಟ್ ಮಾಡಿದ್ರೆ ಪಪ್ಪ. ಈಗ ಈ ಥರ ಪಪ್ಪ ಹಿಂಗೆ ನಿಮ್ಮ ಕೆಲಸ ಮಾಡೋಕ್ಕೆ ಇಷ್ಟ ಅಲ್ವಾ? ಹಿಂಗೆ ಮೆಕ್ಯಾನಿಕ್ಕು ಆರಾಮಾಗಿ ಮಾಡೋದಲ್ಲ. ಅದೇ ಫ್ರೀ ಇರಬೇಕು, ಬೇರೆ ಯಾವ ಕೆಲಸ ಇರಬಾರ್ದು. ಬೇರೆ ಕೆಲಸ ಇದ್ರೆ ಸುಮ್ಮನೆ ಆಮೇಲೆ ಅರ್ಜೆಂಟಲ್ಲಿ ಮಾಡಿದ್ರು ಕೆಲಸ ಆಗಲ್ಲ. ನಮಗೆಲ್ಲ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ, ಪ್ರೊಫೆಷನಲ್ ವರ್ಕರ್ ಅಲ್ವಲ್ಲ ನಾವು. ಹಂಗಾಗಿ ಗೈಸ್ ಇವಾಗ ನೋಡಿ ಕಮೆಂಟ್ ಮಾಡಿ ಬೇಕಿರಿ ಇವಾಗ ಕಟಿಂಗ್ ಹೆಂಗೈತೆ ಅಂತ. ಸೂಪರ್ ಸೂಪರ್. ಇವಾಗ ಒಳ್ಳೆ ಹಿಂಗೆ ಡೀಸೆಂಟ್, ಈ ಯಾವುದೋ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಿ ಅನ್ನಂಗೆ ಫೀಲ್ ಆಯ್ತೈತೆ. ಇದು ಪಪ್ಪಂಗೆ ಟೀ ಇಡ್ಬೇಕಂತೆ ನೋಡು ಗೈಸ್. ಇವಾಗ ನಮ್ಮ ಮನೆ ಸ್ವಿಚ್ ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಏನಂತ ಅಂದರೆ, ಇದು ನನ್ನ ಮಗಂದು ಇದು ಸ್ವಿಚ್ಚು DP ಸ್ವಿಚ್ ಇದು ಹೋಗ್ಬಿಟ್ಟೈತೆ. ಅದಕ್ಕೀಗ ಹೊಸ ಸ್ವಿಚ್ಚಿಗೆ ತಂದಿದ್ದೆ. ಈಗ ನಾನೀಗ ಚೇಂಜ್ ಮಾಡೋಣ ಅಂತ ಈಗ ಅನ್ಕೋತಾ ಇದ್ದೆ. ಓ ಸರಿ ಆಯ್ತಲ್ಲ.
ಸರಿನೇ ಆಯ್ತಲ್ಲ. ಅದೇ ನಾನಂತ ಇದನ್ನೇ ಹಾಕೊಂಡ್ ಬಿಡು ಮಗನೆ. ಇದನ್ನೇ ಹಾಕೋಣ. ಅಟ್ಟ ಹಾಕ್ಬಿಡು ಹೇಳ್ತೀನಿ, ಸುಮ್ಮನೆ ಹಾಕೊಂಡು ಕಪ್ಪಿ ಕಪ್ಪಿ ಹಂಗೆ ಆಡ್ಬೇಡ. ನಾನು ಬಿಟ್ಟೋಗ್ತೀನಿ. ಗೊತ್ತು ನಂಗೆ ಕರೆಂಟ್ ಇಲ್ಲ ಅಂತ. ನಂಗೆ ಅವೆಲ್ಲ ನೀನಂಗೆ ಆಡೋದು ನಂಗೆ ಇಷ್ಟ ಆಗಲ್ಲ. ಗುಡ್ ಗೈಸ್ ಆ್ಯಕ್ಚುಲಿ ಗೈ ಸ್ವಿಚ್ಚನ್ನ ಹೊಸದು ತಗೊಂಡು ಬಂದಿದ್ದೆ, ಬಟ್ ಅದು ರೀಪ್ಲೇಸ್ ಮಾಡೋಣ ಅಂತ ಇದೆಲ್ಲ ಬಿಚ್ಚಿರ್ಬೇಕಾದ್ರೆ ಏನಾಯ್ತು, ಈ ಸ್ವಿಚ್ ಆ್ಯಕ್ಚುಲಿ ಸರಿ ಆಯಿತು. ಸರಿ ಆಯ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದೇ ಸ್ವಿಚ್ಚನ್ನ ನಾನು ಹಾಕ್ತೆ. ಹೊಸ ಸ್ವಿಚ್ಚಿನ ಏನೋ ರೀಪ್ಲೇಸ್ ಏನೋ ಮಾಡಲಿಲ್ಲ. ಮತ್ತು ಇದನ್ನೆಲ್ಲ ಫಿಟ್ ಮಾಡಿದೆ. ಮತ್ತೆ ಫಿಟ್ಟೆಲ್ಲ ಮಾಡಾದ್ಮೇಲೆ ನೋಡಿಲಿ ಮತ್ತೆ ಸ್ವಿಚ್ಚು ತಗೊಳ್ಳಿ. ಗೈಸ್ ನಮ್ಮ ಗಾನವಿದು ಕಾಲೇಜ್ ಬಿಡ್ತು ಅಂತ ನಾನು ಕರ್ಕೊಂಬರಕ್ಕಂತ ಬಂದೆ. ಹಂಗೆ ಇಲ್ಲೊಂದು ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಅಂತ. ಬೈ ಏನು ಪೈನಾಪಲ್ ಎಲ್ಲ ಇಟ್ಟಿದ್ದೀರಲ್ಲ, ಪೈನಾಪಲ್ ಜ್ಯೂಸು ಮಾಡ್ತೀರಾ? ಯಾವ್ದಕ್ಕೆ ಹಾಕ್ತೀರಾ? ಕಬ್ಬಿಗೆ ಹಾಕ್ತೀರಾ? ಹಾಕಿ ನೋಡೋಣ. ಹಾಂ, ಎರಡು ಮಾಡಿ. ಹಾಂ, ನಿಂಬೆಹಣ್ಣು ಬೇಡ. ಹಾಂ, ಅದೇ ಪೈನಾಪಲ್ ಕಬ್ಬು ಬಿಡು, ಕುಡ್ದು ನೋಡೋಣ. ಗೈಸ್ ಪೈನಾಪಲ್ಲು ಮತ್ತು ಕಬ್ಬು ಎರಡು ಮಿಕ್ಸ್ ಜ್ಯೂಸ್ ಇವತ್ತು ಟೇಸ್ಟ್ ಮಾಡ್ಬೇಕಂಡು ಡಿಫ್ರೆಂಟಾಗಿ. ಗೈಸ್ ನಮ್ಮ ಅಮ್ಮನ ಕರ್ಕೊಂಡೀಗ ಏರ್ಟೆಲ್ ಆಫೀಸ್ ಕಡೆಗೆ ಈಗ ಹೋಗ್ತಿದ್ದೀನಿ ಗೈಸ್. ಏನಕ್ಕಂದರೆ ಅವ್ರ ಸಿಮ್ ತಗೊಳಕ್ಕೆ ನಾನೇ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಸುಮ್ಮನೆ ಇದ್ರೆ ಆಮೇಲೆ ಸುಮ್ಮನೆ ಒಂದು ವಾರ ಮಾಡ್ತಾರೆ, ಆಮೇಲೆ ಆ ಸಿಮ್ ಇರೋದು ಡೆಡ್ ಆಗಿಬಿಡುತ್ತೆ ಆಮೇಲೆ. ಅದಕ್ಕೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆಟೋದಲ್ಲಿ ಈಗ ಇವಳು ಬೇರೆ ಬರ್ತಾವಳೆ. ಕೆಲಸ ಏನಿಲ್ಲ, ಬರೀ ಅದೊಂದು ಆಧಾರ್ ಕಾರ್ಡ್ ಇಟ್ಕೊಳ್ಳೋಕ್ಕೆ ಇವಳು ಬರ್ತಾವಳೆ. ಹಾಂ, ನಿಮ್ಗಲ್ಲಿ ಗೊತ್ತಲ್ಲ ಪ್ರೋಸೆಸ್ ಏನು ಅಂತ ನಿಮ್ಮಿಬ್ರಿಗೂ ಗೊತ್ತಾ? ಹಾಂ, ಮತ್ತು ಅದಕ್ಕೆ ಹೊರ್ತಿರೋದು. ನಡಿ ನಡಿ. ಗೈಸ್ ಕೆಲಸ ಮುಗೀತಲ್ಲ ಗೈಸ್, ಹಿಂಗೆ ಬಂದ್ವಿ, ಹಿಂಗೆ ಬರ್ತಿದೀವಿ. ಏನ್ ಬೇಕು ಹೇಳಮ್ಮ? ಸರಿ, ಏನ್ ಬೇಕು ಹೇಳಮ್ಮ? ಡ್ರೆಸ್ ಏನಮ್ಮ? ಇವತ್ತು ಯಾವ ಬುಧವಾರ ಕಣಮ್ಮ, ಹೊಸ ಡ್ರೆಸ್ ತಗೊಳಂಗಿಲ್ಲ ಇವತ್ತು. ನೀನ್ ಗುರುವಾರ ಕೇಳ್ಬೇಕವ ನೀನು. ಗೈಸ್ ಸದ್ಯ ಇವತ್ತು ಏರ್ಟೆಲ್ ಆಫೀಸಲ್ಲಿ ಜಾಸ್ತಿ ರಶ್ ಏನು ಇರಲಿಲ್ಲ ಆಯ್ತಾ, ಅದಕ್ಕೆ ಬೇಗ ಕೆಲಸ ಮುಗೀತು. ಚಲೋ ಈಗ ಆಟೋ ಹತ್ಕೊಂಡು ಈಗ ಮನೆ ಕಡೆಗೆ ಹೋಗೋಣ. ಮನೆ ಕಡೆಗೆ ಬಂದಾಯ್ತು. ಆದರೆ ನಮ್ಮಪ್ಪ ಏನೋ ಇನ್ನ ವಿಜಯ್ ಸೂಪರ್ ಕೆಲಸ ಮುಗ್ದೇ ಇಲ್ಲ. ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ ಸ್ವಲ್ಪ ಬಿಚ್ಚಿದ್ರು. ಆಮೇಲೆ ಅಲ್ಲೇನೋ ಲೂಸ್ ಆಗಿತ್ತು ಅಂತ ಅದನ್ನ ಟೈಟ್ ಮಾಡಿದ್ರು. ಅದನ್ನ ಟೈಟ್ ಮಾಡ್ತಿರ್ಬೇಕಾದ್ರೆ ಇದು ಎಕ್ಸಿಲೇಟರ್ ಕೇಬಲ್ ಬೇರೆ ಕಟ್ ಆಯ್ತು ಇವಾಗ. ಆಮೇಲೆ ಇವಾಗ ಇನ್ನೊಂದೇನೋ ಮಾಡ್ತಾರೆ. ಈಗ ಕಾರ್ಬೊರೇಟರ್ ಆಲ್ಟ್ರ್ ಮಾಡ್ತಾರೆ ಅಂತ ಹೇಳ್ತಾ ಬಂದ ಮನೆ ಇದಕ್ಕೆ ಹಾಕಕ್ಕೆ ಅಂತ. ಹ್ಞೂ, ಮೆಟಲ್ಗೆ ಅಂತಾನೆ ಹೇಳಿದ್ದು. ಮರಕ್ಕಾಗುತ್ತೆ ಮೆಟಲ್ಗಾಗುತ್ತೆ ಅಂದರು. ಎಲ್ಲಿದ್ಯಾ? ಬಾಯಿಲಿ ಇದು ನಾಳೆ ಬೆಳಿಗ್ಗೆ ಮಾಡಿಸ್ಕೊ ಬರ್ತೀನಿ ಬಿಡು. ಇದಕ್ಕೆ ಹೋಯ್ತಾ ಇದ್ದೀನಿ ಮದ್ವೆಗೆ. 7:30ಗೆ ನಾನು ಹೋಯ್ತಾ ಇರೋದು. ಹಾಗಾದ್ರೆ 8 ಗಂಟೆಗೆ ಬರಲ್ಲ ಆಂಟಿ? ಸರಿ ಆಂಟಿ, ಆಯ್ತು. ಓಯ್ ಈಗ ಕಮೆಂಟ್ಗಳಿಗೆ ಈಗ ಆನ್ಸರ್ ಕೊಡ್ತಾ ಹೋಗೋಣ ಗೈಸ್. ಸುಮಾರು ಕಮೆಂಟ್ಗಳು ಲಾಸ್ಟ್ ವ್ಲಾಗಿಗೆ ಬಂದಿದ್ದಾವೆ. ದೀಕ್ಷಿತಾ ದೀಕು ಅನ್ನೋರು ಕಮೆಂಟ್ ಹಾಕೋರೆ ಹಾಯ್ ಅಂತ. ನಮಸ್ಕಾರ ದೀಕ್ಷಿತಾ ಅವರೇ, ಹಾಯ್. ಪ್ರಕಾಶ್ ಯಾದವ್, ನಿಮ್ಮಮ್ಮ ಜಾಸ್ತಿ ಬೈತಾರೆ, ಏನ್ ಮಾಡೋದು ಪ್ರಕಾಶ್ ಅಣ್ಣ? ಏನೂ ಮಾಡಂಗಿಲ್ಲ, ಅಮ್ಮ ಅಲ್ವಾ. ಇವ್ರ ಅಕೌಂಟ್ ನೇಮು ಪಕ್ಕ ಅಂತ ಐತೆ. ನಿಮ್ಮ ಅಪ್ಪ ಹತ್ರ ಲಾಸ್ಟ್ ಯಾವಾಗ ಹೊಡ್ಸ್ಕೊಂಡಿದ್ರಿ, ಮತ್ತೆ ಯಾವ ರೀಸನ್ಗೆ ಹೊಡೆದಿದ್ರು? ನಾವು ಅಪ್ಪನ ಹತ್ರ ಮೋಸ್ಟ್ಲಿ ನಾನು ಲಾಸ್ಟ್ ಹೊಡ್ಸ್ಕೊಂಡಿದ್ದು ನನ್ನ ಪ್ರಕಾರ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಿರ. ಅದು ಏನಂತ ಮೇಜರ್ ಏನು ಹೊಡಿಲಿಲ್ಲ ಗುರು. ಅದೇನೋ ಮಾರ್ಕ್ಸ್ ವಿಚಾರಕ್ಕೆ ಏನ್ ಬರೀ ಕುತ್ಕೆ ಹತ್ರಕ್ಕೆ ಹಿಂಗ್ ಹೊಡೆದಿದ್ರು, ಅದು ಪ್ರಿನ್ಸಿಪಲ್ ಮುಂದೆ. ನಮ್ಮಪ್ಪ ನಂಗೆ ಇದುವರೆಗೂ ಹೊಡೆದೇ ಇಲ್ಲ. ಬೇಕಾದ್ರೆ ನಮ್ಮಮ್ಮ ಬೇಜಾನ್ ಹೊಡೆದಿದ್ದಾರೆ, ನಮ್ಮಪ್ಪ ಅಷ್ಟು ಹೊಡೆದೇ ಇಲ್ಲ. ಬ್ರೋ ನೀವು ಲೂನಾ ಬೈಕ್ ರೈಡ್ ಮಾಡಿ ಬ್ರೋ. ಲೂನಾ ಬೈಕ್ ನನ್ನ ಫೇವರೇಟ್ ಬೈಕ್ ಬ್ರೋ. ಓಕೆ ತಿಪ್ಪೇಶ್ವರ, ಮಾಡೋಣ ಲೂನಾ ರೈಡು ಮಾಡೋಣ. ಅದು ಬ್ರೋ ರೀಡ್ ಮೈ ಕಮೆಂಟ್. ಯಾಕೆ ನಿಮ್ಮ ಅಪ್ಪ ಬೈಕ್ ನ ವರ್ಷೋ ತರ ಕಾರ್ನ ವರ್ಷಲ್ಲ? ಜೊತೆಗೆ ನಮ್ಮ ಅಪ್ಪನ ಕಾರ್ಗಿಂತ ಬೈಕ್ ಮೇಲೆ ಲವ್ ಜಾಸ್ತಿ ಅಲ್ವಾ, ಅದಕ್ಕೆ ಜಾಸ್ತಿ ಬೈಕ್ ಗಳನ್ನ ಹಂಗೆ ಒರೆಸ್ತಾರೆ. ನಿಮ್ ಗಾನವಿದು 10% ಎಷ್ಟು ಬ್ರೋ? ನಮ್ ಗಾನವಿಗೆ ಇದು ಕಮೆಂಟ್ ನ ಓದಿ ಕೇಳ್ತೀನಿ ಗೈಸ್, ಆಯ್ತಾ? ಬ್ರೋ ಅಂಕಲ್ ಯಾವಾಗ ಮಾಡ್ತಾರೆ ಪಕೋಡಾನ? ಇವಾಗ ಗೊತ್ತಿಲ್ಲ ಗುರು, ನಂಗೂ ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಅಂತ. ಬ್ರೋ ನಿಮ್ ಮನೇಲಿ ಬಚ್ಚಿಟ್ಕೊಳ್ಳಿ 4 hour. ನಿಮ್ ಮನೇಲಿ ಎಲ್ಲಾರು ರಿಯಾಕ್ಷನ್ ನೋಡಿ
ನಮ್ಮ ಮನೇಲಿ ಬಚ್ಚಿಟ್ಕೋಬಹುದು, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ, ಅಂದರೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಸೊ ಜೊತೆಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ತಪ್ಪರೆ ಎಲ್ಲೋ ಹೋಗೋನೆ, ಎಲ್ಲೋ ಫ್ರೆಂಡ್ಸ್ ಜೊತೆನೇ ಎಲ್ಲೋ ಹೋಗೋರೆ ಅಂತ ಅನ್ಕೋತಾರೆ. ಈ ಥರ ಎಲ್ಲ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಬ್ರೋ. ಹಾಯ್ ಅಂತ ಗಾನವಿ ಕಡೆ ಹೇಳ್ಸಿ ಪ್ರಿಯಾಂಕಾ ಅವರೇ. ಓಕೆ, ಹೇಳ್ಸ್ತೀನಿ ಅವಳೇನೋ ಬರ್ಕಾತೊಳೆ, ಹೇಳ್ಸ್ತೀನಿ. ಫ್ರೆಂಡ್ಸ್ ಜೊತೆ ಚಿಕನ್ ಪಾರ್ಟಿ ವ್ಲಾಗ್ ಮಾಡಿ ಭರತ್ ಅನ್ನೋರು ಕಮೆಂಟ್ ಹಾಕೋರೆ. ಆಕ್ಚುಲಿ ಇವಾಗ ನನ್ನ ಫ್ರೆಂಡ್ಸು ಈಗ ಇರೋದೇ ಕಡಿಮೆ, ಅವ್ರು ಇರೋದು ಚಿಕನ್ ತಿನ್ನಲ್ಲ. ಬ್ರೋ ನಿಮ್ ಫ್ರೆಂಡ್ಸ್ ಅಲ್ಲಿ ಸಾತ್ ವೀಕೆಂಡ್ ಈಗ ಹೇಳಿಲ್ವಾ ಬ್ರೋ, ಈಗ ಫ್ರೆಂಡ್ಸ್ ಎಲ್ಲ ಕಡಿಮೆ, ಈ ಫ್ರೆಂಡ್ಸ್ ಎಲ್ಲರೂ ಈಗ ಜಾಸ್ತಿ ಲಿಂಕ್ ಇಲ್ಲ ಈಗ. ಸೊ ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಗಳು. ಸೊ ಚಲೋ ಗೈಸ್. ಹಂಗೆ ಸಂಜೆ ಹಂಗೆ ನಮ್ಮಮ್ಮ ಸೀರೆ ಕೊಟ್ಟಿದ್ರು, ಹೋಗಿ ಇದನ್ನ ಐರನ್ ಮಾಡಿಸ್ಕೊಂಡು ಬಾ ಅಂತ. ಸೊ ಅದನ್ನ ಕೊಟ್ಟಿದ್ದೆ. ಆಮೇಲೆ 8 ಗಂಟೆಗೆ ಬಾ ಅಂತ ಹೇಳಿದ್ರು ಆಂಟಿ, ಅದನ್ನ ಇಸ್ಕೊಬಿಟ್ಟು ಬಂದು. ಜೊತೆಗೆ ಇಲ್ಲಿ ಡೈರೆಕ್ಟ್ ಇಲ್ಲಿ ಫಿಶ್ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಅಂದರೆ ನಮ್ಮ ಗಾನಮಿಗೆ ಫಿಶ್ ಇಷ್ಟ ಇಲ್ಲ, ಅದಕ್ಕೆ ಮನೆಗೆ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಈಗ. ಸೊ 3 ಬಾಂಗಡೆ ಫಿಶ್ ಪಾರ್ಸಲ್. ಫಿಶನ್ನ ಇವಾಗಲೇ ಪ್ಲೇಟಿಗೆ ಹಾಕೊಟ್ಬಿಡ್ತೀಯ, ಬಿಸಿ ಬಿಸಿ ತಿಂದ್ಬಿಟ್ರೆ ಚಿಂದಿ. ಗಾನು ಶವರ್ಮ ತಿಂದ್ಲು ಗೈಸ್. ಈಗ ಫಿಶ್ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ. 80 ರೂಪಾಯಿ ಒಂದು ಫಿಶ್ ಬಾಂಗಡೆ. ಗೈಸ್ ಫಿಶ್ ತಿಂದು ಏನೋ ಸಮಾಧಾನ ಗುರು. ಏನಕ್ಕಾರ ಸುಮಾರು ದಿವಸದಿಂದ ತಿಂದೇ ಇರ್ಲಿಲ್ಲ, ತಿಂದಾಗ ಸಮಾಧಾನ ಆಯ್ತಲ್ವಾ. ಫಿಶ್ ಗಾನು ನೀನ್ ತಿಂದಿದ್ರೆ ಹೆಂಗಿದ್ ಗೊತ್ತಾ, ಸಕ್ಕದಾಗಿತ್ತು ಮಾತ್ರ ಗೊತ್ತಾ. ನಂಗೂ ಫಿಶ್ ಇಷ್ಟ ಇಲ್ಲ ಗಾನು, ಆದ್ರೆ ಫಿಶ್ ಫ್ರೈ ಇಷ್ಟ ಗಾನು. ಫಿಶ್ ಫ್ರೈ ಮಾತ್ರ ಸೂಪರ್, ಮಾತ್ರ ಖಾರವಾಗಿ ಸಕ್ಕದಾಗಿತ್ತು. ಬ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಆಕ್ಚುಲಿ ಈ ಬ್ಲಾಗ್ ಸ್ವಲ್ಪ ಲೆಂತ್ ಕಡಿಮೆ ಆಯ್ತು, ಇರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜಾಸ್ತಿ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.